ನಮಸ್ತೆ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ ಹಿಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತಿನ ವಿಷಯ ಫಸ್ಟ್ ಸ್ಟಾರ್ಟ್ ಮಾಡ್ತಿರೋದು ಏನು ಅಂದರೆ ದುರಂತದಿಂದ. ದುರಂತ ಹೇಗೆ ಅಂತಂದರೆ, ಅಮೇರಿಕಾದ ಮಾಜಿ ಅಧ್ಯಕ್ಷ ಟ್ರಂಪ್ನ ಕೊಲೆಗೆ ಪ್ರಯತ್ನ ಆಗಿದೆ ಇವತ್ತಿನ ದಿವಸ ಬೆಳಗ್ಗೆ. ಇವತ್ತು ಅಂತಂದರೆ ಇವತ್ತು 16 ಜುಲೈ. ಇವತ್ತು ಬೆಳಗ್ಗೆ ಟ್ರಂಪು ಅಮೇರಿಕಾದ ಅಧ್ಯಕ್ಷರು, ಅವರು ಭಾಳ ಪಾಪ್ಯುಲರ್ ವ್ಯಕ್ತಿಯಾಗಿದ್ದರು, ಅಷ್ಟೇ ಕಾಂಟ್ರವರ್ಸಿನೂ ಇತ್ತು. ಅವ್ರಿಗೆ ಕೊಲೆ ಪ್ರಯತ್ನ ನಡೆದಿರೋದು ಅಮೇರಿಕಾದ ಪೆನ್ಸಿಲ್ವೇನಿಯಾ ಅನ್ನೋ ಸ್ಟೇಟಲ್ಲಿ. ಅಮೇರಿಕಾದಲ್ಲಿ 50 ಸ್ಟೇಟ್ಗಳಿವೆ. ಫ್ಲಾಗಲ್ಲಿ ನೋಡ್ಬೋದು ನಾವು, ನಕ್ಷತ್ರಗಳು, ಸ್ಟ್ರೈಪ್ಸ್ಗಳು ಎಲ್ಲ ನೋಡ್ತೀವಿ. ಒಂದೊಂದು ನಕ್ಷತ್ರನೂ ಒಂದೊಂದು ಸ್ಟೇಟ್ನ ರೆಪ್ರೆಸೆಂಟ್ ಮಾಡುತ್ತೆ. 50 ಸ್ಟೇಟ್ಗಳಿವೆ. 50 ಸ್ಟೇಟಲ್ಲಿ ಪೆನ್ಸಿಲ್ವೇನಿಯಾನ ಒಂದು. ಇದು ಅಮೇರಿಕಾದ ಪೂರ್ವ ಭಾಗದಲ್ಲಿರ್ತಕ್ಕಂಥ ಮೇಲ್ಭಾಗದಲ್ಲಿ ಪೂರ್ವ ಭಾಗದಲ್ಲಿರ್ತಕ್ಕಂಥ ಒಂದು ಸ್ಟೇಟ್ ಇದು. ಪೆನ್ಸಿಲ್ವೇನಿಯಾದಲ್ಲಿ ಅಲ್ಲೇನಾಗುತ್ತೆ, ಇಲ್ಲಿ ಥರ ಸ್ಟೇಟ್ಗಳಲ್ಲಿ ಹೇಗೆ ಎಲೆಕ್ಷನ್ ನಡೆಯುತ್ತೆ ಅಲ್ಲಿ ಎಲೆಕ್ಷನ್ ನಡೀತಿರುತ್ತೆ. ಎಲೆಕ್ಷನ್ ರ್ಯಾಲಿ ಒಳಗೆ ಭಾಗವಹಿಸಿರ್ತಾರೆ. ಅಲ್ಲಿ ಗುಂಡಿನ ಅಟ್ಯಾಕ್ ಆಗುತ್ತೆ. ಗುಂಡಿನ ಅಟ್ಯಾಕ್ ಆದರೆ ನೋಡಿ, ಗುಂಡು ಹಾರಿಸೋನು ಥಾಮಸ್ ಕ್ರೂಕ್ ಅಂತೆ. ಆತ 7-8 ಗುಂಡುಗಳನ್ನ ಹಾರಿಸ್ತಾನೆ. ಎಲ್ಲ ಗುಂಡುಗಳು ಗುರಿ ತಪ್ಪತ್ತೆ. ಯಾವುದೋ ಒಂದು ಗುಂಡು ಏನಾಗುತ್ತೆ, ತಲೆಗೆ ಬೀಳೋ ಬದಲಿ ಬಲಗಡೆ ಕಿವಿಯಿಂದ ಹಾರ್ಕೊಂಡು ಹೋಗುತ್ತೆ. ಆ ಟ್ರಂಪು ಮಿಸ್ಟ್ ಮಾಡಿ ತೋರಿಸ್ತಾನೆ ಹಿಂಗೆ ಕೈನ, ಹೀಗೆ ನನಗೇನು ಆಗಿಲ್ಲ ಅಂತ ಅಂದ್ಬಿಟ್ಟು ಇರಲಿ, ಅದು ಬೇರೆ ವಿಚಾರ. ಏನು ಅಂತಂದರೆ, ಕೊಲೆಗೆ ಪ್ರಯತ್ನ ನಡೀತಲ್ಲ, ಇದು ನಿಜವಾಗ್ಲೂ ದುರಂತ. ನಮ್ಮಲ್ಲಿ ಏನಾಗುತ್ತೆ, ಯಾರು ಓದಿದ್ದೀವಿ, ಯಾರು ಇಂಜಿನಿಯರ್ಸ್ ಆಗಿದ್ವಿ, ಯಾರು ಡಾಕ್ಟರ್ಸ್ ಆಗಿದ್ವಿ, ಯಾರಿಗೆ LKG UKGನಲ್ಲಿ ಮಕ್ಕಳನ್ನ ಸೇರಿಸ್ತೀವಿ, ಅವರಿಗೆ ಮಮ್ಮಿ ಡ್ಯಾಡಿ ಅಂತ ಹೇಳ್ಬಿಟ್ರೆ ಭಾಳ ಖುಷಿ. ಅವ್ರಿಗೆ ಅಪ್ಪ ಅಮ್ಮ ಅಂದ್ಬಿಟ್ರೆ ಹಳ್ಳಿ ಕಡೆಯವರು ಅಂತ ಒಂದು ಪ್ರತೀತಿ ಬಂದ್ಬಿಟ್ಟಿದೆ. ಏನಾಗುತ್ತೆ, ಗಾರೆ ಕೆಲಸ ಮಾಡೋರು ಸಹ LKG UKG pre-KG ಮಕ್ಕಳಿಗೆ 25,000, 30,000, 40,000 ಡೊನೇಷನ್ ಕೊಟ್ಟು ಸೇರಿಸ್ತಾರೆ. ಎಲ್ಲಿ ಹೋಗ್ತಾ ಇದೆ ನೋಡಿ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್ ಅಂತೀವಿ, ಫ್ರೀಡಮ್ ಆಫ್ ಬುಲೆಟ್, ಫ್ರೀಡಮ್ ಫಾರ್ ಗನ್ಸು ಇದೆ ಅಮೇರಿಕಾದಲ್ಲಿ. ಇಂಥ ಸಂಸ್ಕೃತಿನ ನಾವು ಕಣ್ಣು ಮುಚ್ಚಿಕೊಂಡು ಫಾಲೋ ಮಾಡ್ತಿದ್ದೀವಲ್ಲ, ಇದು ಒಳ್ಳೆಯದಾ? ನಮ್ಮ ಹಿಂದೂ ಧರ್ಮ ಎಷ್ಟು ಶ್ರೇಷ್ಠ. ವಸುದೇವ ಕುಟುಂಬಂತ ಲೀವ್ ಆ್ಯಂಡ್ ಲೆಟ್ ಲೀವ್ ಅಂತ ಹೇಳಿದ್ವಿ. ಇದು ಮಾಡಿ ನಾವು ಬಾಳ್ತಾ ಇರೋರು ಗನ್ನಿನ ಸಂಸ್ಕೃತಿ ಹಿಂದೆ ಹೋಗ್ತಾ ಇದ್ದೀವ ನಾವು. ಇದು ನಮ್ಗೆ ಒಳ್ಳೆಯದಾ ಅನ್ನೋ ಜಿಜ್ಞಾಸೆ ಮಾಡಿದ್ರೆ ಖಂಡಿತ ಇದು ದುರಂತಕ್ಕೆ ನಾಂದಿ ಆಗುತ್ತೆ. ಅದರಲ್ಲೂ ಕೋತಿಗೆ ಹೆಂಡ ಕುಡಿಸ್ದಂಗೆ ಇದು. ಏನು ಅಂತಂದರೆ, ಅಮೇರಿಕಾದಲ್ಲಿ ಅದ್ಯಾರೋ ಥಾಮಸ್ ಕ್ರೂಕ್ ಅಂತೆ, 20 ವರ್ಷ ಹುಡುಗ ಅಂತೆ. ನೋಡಿ, ಅವನು ರ್ಯಾಲಿ ಒಳಗೆ ಭಾಗವಹಿಸಿ ಪೆನ್ಸಿಲ್ವೇನಿಯಾದಲ್ಲಿ ಗುಂಡು ಹಾರಿಸ್ತಾನೆ. 7 ಗುಂಡುಗಳನ್ನ ಹಾರಿಸ್ತಾನೆ, 7-8 ಗುಂಡುಗಳನ್ನ ಹಾರಿಸ್ತಾನೆ. ಆ ಗುಂಡುಗಳಲ್ಲಿ ಒಂದು ಗುಂಡು ಬಲಗಡೆ ಕಿವಿನ ಹರ್ಕೊಂಡು ಹೋಗುತ್ತೆ. ಬಲಗಡೆ ಕಿವಿ. ಸದ್ಯ ಟ್ರಂಪ್ ಏನೂ ಆಗಿಲ್ಲ. ಅವರು ಭಾಳ ಸ್ಟ್ರಾಂಗ್ ಲೀಡರ್. ನೆಕ್ಸ್ಟು ಅವರೇ ಅಧ್ಯಕ್ಷರಾಗಿ ಗೆಲ್ತಾರೆ ಅನ್ನೋ ಒಂದು ಅನುಮಾನ, ಅಂದಾಜು ಇದೆ. ಇರಲಿ, ಬೇರೆ ವಿಷಯ. ಏನು ಅಂತಂದರೆ, ಇಲ್ಲಿ ಫ್ರೀಡಮ್ ಆಫ್ ಸ್ಪೀಚು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು, ಅಮೇರಿಕಾ ಸ್ವರ್ಗ ಅಂತ ನಾವೆಲ್ಲ ಮಾಡ್ತೀವಿ. ಸ್ವಲ್ಪ ಇಂಗ್ಲೀಷ್ ಬರ್ತಿದೆ ಅಂತಂದರೆ ಏನಾಗುತ್ತೆ, ಹೈಯರ್ ಸ್ಟಡೀಸ್ಗೆ ಇಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಆಗಲಿ ಅಮೇರಿಕಾ ಕಳಿಸ್ತೀವಿ. ಲಕ್ಷಾಂತರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಕಳಿಸ್ತೀವಿ, ಸಾಲ ಮಾಡಿ ಕಳಿಸ್ತೀವಿ, ಮನೆ ಮಠಗಳನ್ನ ಮಾರ್ಬಿಟ್ಟು ಕಳಿಸ್ತೀವಿ, ಹೊಲಗಳನ್ನ ಮಾರಿ ಕಳಿಸ್ತೀವಿ. ಹೀಗೆಲ್ಲ ಮಾಡ್ತಾ ಇದ್ದು ಏನಾಗುತ್ತೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಅಮೇರಿಕಾನ ನಮ್ಮ ರಾಜಕಾರಣಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ, ಅಮೇರಿಕಾ ಓಲ್ಡ್ ಡೆಮಾಕ್ರಸಿ ಅಂತೆ, ನಮ್ಮದು ಬಿಗ್ ಡೆಮಾಕ್ರಸಿ ಅಂತೆ. ಏನು ಅಂದರೆ, ನನ್ನ ಬೆನ್ನ ನೀನು ಕೇರಿ, ನಿನ್ನ ಬೆನ್ನ ನಾನು ಕೇರಿತೀನಿ ಅಂತ ಹೇಳ್ದಂಗಿದ್ದು. ಏನು ಅಂತಂದರೆ, ಮಕ್ಕಿ ಕಾಮಕ್ಕಿ ಫಾಲೋ ಮಾಡ್ತಾಯಿದ್ದೀವಿ. ಮಕ್ಕಿ ಕಾಮಕ್ಕಿ ಫಾಲೋ ಮಾಡೋದ್ರಿಂದ ಏನಾಗುತ್ತೆ ನೋಡಿ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಶುರುವಾಗಿದೆ ನಮ್ಮಲ್ಲಿ, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಶುರುವಾಗಿದೆ. ಎತ್ತೀವಿ. ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಹೇಳ್ತೀವಿ. ಅದೇ ಥರ ಅಮೇರಿಕಾದಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು, ಫ್ರೀಡಮ್ ಆಫ್ ಸ್ಪೀಚಿಂದ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಫ್ರೀಡಮ್ ಫಾರ್ ಬುಲೆಟ್ಸ್, ಫ್ರೀಡಮ್ ಫಾರ್ ಗನ್, ಫ್ರೀಡಮ್ ಫಾರ್ ಫೈರಿಂಗ್ ಅನ್ನೋದಿದೆ. ಏನು ಅಂದರೆ, ಅಲ್ಲಿ ಗನ್ಗಳು ಇಟ್ಕೊಳ್ಳೋದಕ್ಕೆ ನಮ್ಮಷ್ಟು ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಾಗಾಗಿ ಏನಾಗಿದೆ ನೋಡಿ, ಹಿಂದೆ ಜಾನ್ ಎಫ್ ಕೆನಡಿ ಮೇಲೆ ಟೆಕ್ಸಾಸಲ್ಲಿ ಗುಂಡು ಹಾರಿಸ್ತಾರೆ. ಯಾವುದೋ ಮನೆ ಮೇಲೆ ನಿಂತ್ಕೊಂಡು ಗುಂಡು ಹಾರಿಸ್ತಾನೆ, ಅವನು ಸಿಗೋದೇ ಇಲ್ಲ, ಕೆನಡಿ ಕೊಂದು ಸತ್ತು ಹೋಗ್ತಾರೆ. ಹಾಗೆ ಇವನು 100 ಮೀಟ್ರ್ ಅಂತರದಿಂದ ಗುಂಡು ಹಾರಿಸೋದಂತೆ. ಯಾರು, ಈ ಥಾಮಸ್ ಕ್ರೂಕ್ ಅನ್ನೋ ಹುಡುಗ. ಅವನ್ನ ಹಿಡಿದಿದ್ದಾರೆ, ಅವನ್ನ ಬುಲೆಟ್ ಇದು ಮಾಡಿ ಸತ್ತು ಹೋದ ಅಂತ ನ್ಯೂಸ್ಗಳು ಬರ್ತಾಯಿದೆ. ಕನ್ಫರ್ಮ್ ಆಗಬೇಕು. ಮತ್ತು ಅವನ ಜೊತೆಗೆ ಇನ್ನೊಬ್ಬ ಇದ್ದಂತೆ, ಅವನು ಸಹ ಹಿಡಿದಿದ್ದಾರೆ ಅಂತ. ಏನು ಅಂತಂದರೆ, ನಮ್ಮ ಡೆಮಾಕ್ರಸಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ?
ಬಿಗ್ಗೆಸ್ಟ್ ಡೆಮಾಕ್ರಸಿ ಅಂತ ಹೇಳ್ತೀವಿ. ಓಲ್ಡೆಸ್ಟ್ 1777ನೇ ಇಸ್ವಿನಲ್ಲಿ ಅಮೇರಿಕಾ ಸ್ವಾತಂತ್ರ್ಯ ಆಯಿತು. ಅಮೇರಿಕಾ ಸ್ವಾತಂತ್ರ್ಯ ಆಯಿತು ಅಂತಂದರೆ ಅಬ್ರಹಂ ಲಿಂಕನ್ದು ಭಾಳ ಹೆಸರು ಕೇಳ್ತೀವಿ ನಾವು. ಅಬ್ರಹಂ ಲಿಂಕನ್ನು ಕರಿ ನೀಗ್ರೋ ಜನಾಂಗದವನು, ಕರಿ ಚರ್ಮದವನು, ಅವನು ಅಧ್ಯಕ್ಷನಾಗಿರ್ತಾನೆ. ಭಾಳ ಸುಧಾರಣೆಗಳನ್ನ ತಂದ ಅಂತ ಹೇಳ್ತೀವಿ. ಹಾಗಾಗಿ ಅಮೇರಿಕಾ ಅತ್ಯಂತ ಓಲ್ಡ್ ಡೆಮಾಕ್ರಸಿ ಅಂತ ಹೇಳ್ತೀವಿ. ಮತ್ತು ನಮ್ಮ ದೇಶದ ಡೆಮಾಕ್ರಸಿ ಅತ್ಯಂತ ಬಿಗ್ಗೆಸ್ಟ್ ಡೆಮಾಕ್ರಸಿ ಅಂತೀವಿ. ನೋಡಿ 1777ನೇ ಇಸ್ವಿ ಅಂತಂದರೆ ಸುಮಾರು 260-270 ವರ್ಷ ಆಯಿತು ಅಮೇರಿಕಾಗೆ ಸ್ವಾತಂತ್ರ್ಯ ಬಂತು. ಯಾರಿಂದ ಸ್ವಾತಂತ್ರ್ಯ ಬಂತು ಅಂದರೆ ಕಾಳ್ಪಡಿ ಮಕ್ಕಳು ಬ್ರಿಟಿಷರಿಂದಲೇ ಸ್ವಾತಂತ್ರ್ಯ ತೊಗೊಂಡಿದ್ದು. ಈ ಬ್ರಿಟಿಷರು ಸೂರ್ಯ ಮುಳುಗದ ದೇಶ ಅಂತ ಹೇಳ್ತಾರೆ. ಇವರು ಆಸ್ಟ್ರೇಲಿಯಾದಿಂದ ಹಿಡಿದು ಅಮೇರಿಕಾದವರೆಗೂ ರೂಲ್ ಮಾಡಿದ್ರು. ಹಾಗಾಗಿ ಇವ್ರನ್ನ ಸೂರ್ಯ ಮುಳುಗದ ದೇಶ ಅಂತ. ಇವರು ಸ್ವಾತಂತ್ರ್ಯ ತೊಗೊಂಡಿದ್ದು ಬ್ರಿಟಿಷರಿಂದ. ಇವರು ಏನು ಸ್ವಾತಂತ್ರ್ಯ ತೊಗೊಂಡಾಗ ಇವರು ಅಲ್ಲೂ ಸಹ ಅನೇಕ ಕಿತಾಪತಿಗಳನ್ನ ಮಾಡಿದ್ರು. ಇಷ್ಟೆಲ್ಲ ಕಿತಾಪತಿಗಳನ್ನ ಜಯಿಸ್ಕೊಂಡು 270 ವರ್ಷಗಳ ಕಾಲ ಪ್ರಬುದ್ಧವಾಗಿ ಬೆಳೆದಿದೆ. ಡೆಮಾಕ್ರಸಿನಲ್ಲಿ ಅನೇಕ ತಪ್ಪುಗಳು ನಡೀತಾ ಇರುತ್ತೆ. ತಪ್ಪುಗಳು ಭಾಳ ನಿಧಾನಕ್ಕೆ ಸುಧಾರಣೆಗಳನ್ನ ಮಾಡ್ತಾ 270 ವರ್ಷ ಆಗಿದೆ. ಹಾಗಾಗಿ ನಮಗಿಂತ ಸ್ವಲ್ಪ ಮುಂದಿದ್ದಾರೆ. ನಾವು ಇವಾಗ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಿದ್ವಿ. ಅವರು ಫ್ರೀಡಮ್ ಆಫ್ ಬುಲೆಟ್, ಫ್ರೀಡಮ್ ಆಫ್ ಗನ್, ಫ್ರೀಡಮ್ ಫಾರ್ ಫೈರಿಂಗ್ ಅಂತಲೂ ಮುಂದೋಗಿದ್ದಾರೆ. ಏನೇ ಆದರೂ ಮಾನವೀಯ ಧರ್ಮಗಳಿಗೆ ಡೆಮಾಕ್ರಸಿ ಸರಿನಾ ಅನ್ನೋ ಕ್ವಶನ್ ನಮಗೆ ಎದ್ಬಿಡುತ್ತೆ. ಇಂಥ ಪರಿಸ್ಥಿತಿನ ಇಷ್ಟೊಂದು ಸ್ವಾತಂತ್ರ್ಯ, ಇಷ್ಟೊಂದು ಇದು ಬೇಕಿಲ್ಲ ಮನುಷ್ಯನಿಗೆ. ಮನುಷ್ಯ ತನಗೆ ತಾನೇ ನಿಯಂತ್ರಣಗಳನ್ನ ಹಾಕ್ಕೋಬೇಕು, ತನಗೆ ತಾನೇ ನಿಯಂತ್ರಣಗಳನ್ನ ಹಾಕ್ಕೊಂಡಾಗ ಪ್ರಕೃತಿ ಅದಕ್ಕೆ ಒಪ್ಪಿಗೆ ಕೊಟ್ಟಾಗ ಅದನ್ನೇನಂತೆ ಡಿಸಿಪ್ಲಿನ್ ಅಂತ ಕರಿತೀವಿ. ಆ ಡಿಸಿಪ್ಲಿನ್ನ ಮೀರಿ ಸರ್ಕಾರ ನಿಬಂಧನೆಗಳನ್ನ, ಕಂಟ್ರೋಲ್ಗಳನ್ನ ಏರಿಸಿದ್ರೆ ಅದೇನಾಗುತ್ತೆ, ಡಿಕ್ಟೇಟರ್ಶಿಪ್ ಅಂತೀವಿ. ನಮಗೆ ನಿಜವಾಗ್ಲೂ ಇಷ್ಟೊಂದು ಸ್ವಾತಂತ್ರ್ಯ ಬೇಕಾ? ಕೋತಿಗೆ ಹೆಂಡ ಕೊಡೋದಾಗೆ ನಮ್ಮ ದೇಶ ಏನಾಗಿದೆ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು, ಫ್ರೀಡಮ್ ಆಫ್ ಸ್ಪೀಚು ನೋಡಿ ಬಹಳಷ್ಟು ರಾಜಕಾರಣಿಗಳು ಜಾಸ್ತಿ ಇದೆ. ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ನಾವು. ಅದ್ಯಾರೋ ನಾಗೇಂದ್ರ ಅಂತೆ, ಅವನು ಮೀಸೆ ತಿರ್ಕೊಂಡು ಬರ್ತಿದ್ದ. ಇಡೀ ಅರೆಸ್ಟ್ ಮಾಡಿದ್ರು ಏನಂತಿದ್ದ ಅವನು, ನಮ್ಮನ್ನು ಬರೀ ಎನ್ಕ್ವೈರಿ ಕರೆದಿದ್ದಾರೆ ಅಷ್ಟೇ ಅಂತಿದ್ದೆ. ನ್ಯೂಸಲ್ಲೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅಂತ ಆದಮೇಲೆ ಈಗ ಜೈಲೊಳಗೆ ಹೋಗಿದ್ದಾನೆ. ಇದಲ್ಲದೆ ಅದ್ಯಾರು ಬಸವರಾಜ ದದ್ದಲ್ ಅಂತೆ, ರಾಯಚೂರು MLA ಅಂತೆ, ಅವನು ವಾಲ್ಮೀಕಿ ನಿಗಮದ ಅಧ್ಯಕ್ಷ ಅಂತೆ. ಈ ಮುಂದೆಗಂಡ್ರು ಇಬ್ಬರು ಸೇರಿ 187 ಕೋಟಿ ರೂಪಾಯಿ ನೋಡಿ, 1 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಬೇಕು ಅಂದರು ಬರೀ ಮಿನಿಸ್ಟ್ರ್ ಕೈಲಿ ಆಗೋದಿಲ್ಲ. ಇದರಲ್ಲಿ ಹೈಯೆಸ್ಟ್ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರದ್ದು ಒತ್ತಡ ಇರುತ್ತೆ. ಹೈಯೆಸ್ಟ್ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು ಓರಲ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಾಗ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಎಷ್ಟು ದಾರಿ ತಪ್ಪಿಸ್ತಾ ಇದೆ. ಇದೇ ದಾರಿಲಿ ಮುಂದೆ ಹೋದರೆ ನಾವು ಫ್ರೀಡಮ್ ಆಫ್ ಸ್ಪೀಚು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಮುಂದಿನ ಹೆಜ್ಜೆ ಇಡ್ತೀವಿ ಅಂತಂದರೆ ಫ್ರೀಡಮ್ ಫಾರ್ ಬುಲೆಟ್ಸ್, ಫ್ರೀಡಮ್ ಫಾರ್ ಗನ್, ಫ್ರೀಡಮ್ ಫಾರ್ ಫೈರಿಂಗ್, ಫ್ರೀಡಮ್ ಫಾರ್ ಕಿಲ್ಲಿಂಗ್ ಅಂತಲೂ ಬರುತ್ತೆ. ಇಷ್ಟೊಂದು ಸ್ವಾತಂತ್ರ್ಯ ಅಮೆರಿಕಕ್ಕೂ ಒಳ್ಳೆಯದಲ್ಲ, ನಮಗೂ ಒಳ್ಳೆಯದಲ್ಲ. ಡೆಮಾಕ್ರಸಿಯೊಳಗೆ ಇಷ್ಟೊಂದು ಸ್ವಾತಂತ್ರ್ಯ ಅನಾವಶ್ಯಕ, ಇಷ್ಟೊಂದು ಸ್ವಾತಂತ್ರ್ಯ ಇರಬಾರ್ದು. ಮನುಷ್ಯ ಡಾರ್ವಿನ್ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಅಂದರೆ, ಮನುಷ್ಯ ಮಂಗನಿಂದ ಆದಂತೆ ಕೋತಿಗೆ ಹೆಂಡ ಕುಡಿಸ್ದಂಗೆ ಏನಾಗುತ್ತೆ, ಅತಿಯಾದ ಸ್ವಾತಂತ್ರ್ಯ ಹೆಂಡ ಕುಡಿಸ್ದಂಗೆ ಆಗುತ್ತೆ. ಅಮೇರಿಕಾದಲ್ಲಿ ಆಗ್ತಿರೋದು ಅದೇ. ಏನೋ ಬೈ ಚಾನ್ಸ್ ದೇವ್ರು ದೊಡ್ಡವನು, ಟ್ರಂಪ್ಗೆ ಏನೂ ಆಗಿಲ್ಲ, ಅವ್ರು ನೆಕ್ಸ್ಟ್ ಎಲೆಕ್ಷನಲ್ಲಿ ಗೆಲ್ತಾರಂತೆ. ಆತ ಅಮೇರಿಕಕ್ಕೆ ಇಂಡಿಯಾಗೆ ಭಾಳ ಫ್ರೆಂಡ್ಲಿ ಆಗಿದ್ದಾನೆ. ಇದಲ್ಲದೆ ಜೋ ಬಿಡನ್ನು ಸಹ ಫ್ರೆಂಡ್ಲಿ ಆಗಿದ್ದಾರೆ. ಮತ್ತು ಅಮೇರಿಕಾ ಮತ್ತು ಇಂಡಿಯಾ ಡೆಮಾಕ್ರಸಿಗೆ ಇರ್ತಕ್ಕಂಥ ದೇಶಗಳು. ಪ್ರತಿ 5 ವರ್ಷ 4 ವರ್ಷಕ್ಕೆ ಅಮೇರಿಕಾದಲ್ಲಿ 4 ವರ್ಷಕ್ಕೊಮ್ಮೆ ಎಲೆಕ್ಷನ್ ಆಗುತ್ತೆ, ಇಲ್ಲಿ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಆಗುತ್ತೆ. ಆ ದೃಷ್ಟಿಯಿಂದ ಇಬ್ಬರೂ ಸಹ ಪರಸ್ಪರ ಫ್ರೆಂಡ್ ಆಗಿರೋದಕ್ಕೆ ಪ್ರಾಕೃತಿಕವಾದ ಸಹಾಯ ಇದೆ, ಪ್ರಾಕೃತಿಕವಾದ ಹೊಂದಾಣಿಕೆಗಳಿವೆ ಅಂಥೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.